ಬಂದೆ ತೋರಿಸ್ಕೊಳ್ಳಿ ತೋರಿಸುತ್ತೆ ಕೊಡಿ ಕೊಡಿ ತೋರಿಸುತ್ತೆ ಕೊಡಿ ತೋರಿಸುತ್ತಾ छोड़ो माची तो लग शर्म वाली गोमे बेंगा तो छोड़ो माची ना ये तो ना तो ताकुल कुली को ताकुल कुली कुली तो कुली कुली ताको ताकि तो चलो कोई ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗು ಮಕ್ಕಳಿಗೆ ಗೋಬಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೂಕೋಸಿತ್ತು, ಅದಕ್ಕೆ ಮನೇಲೇ ಗೋಬಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ತುಂಬ ಸಲ ಮಾಡಿದ್ದೀನಿ. ಹೂಕೋಸಲ್ಲಿ ಮಾಡಿರಲಿಲ್ಲ, ಎಲೆಕೋಸಲ್ಲಿ ಮಾಡಿದ್ದೆ, ಪನ್ನೀರಲ್ಲಿ ಮಾಡಿದ್ದೆ. ಈ ಸಲ ಹೂಕೋಸಿತ್ತು, ಅದಕ್ಕೆ ಇದರಲ್ಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಳೆ ಕೂಡ ಬರ್ತಿತ್ತು, ಚೆನ್ನಾಗಿರುತ್ತೆ, ಮಕ್ಳಿಗೂ ಮನೇಲೇ ಮಾಡಿಕೊಟ್ರೆ ಬೆಸ್ಟ್ ಅನಿಸುತ್ತೆ ಅಂದ್ಬಿಟ್ಟು ಇವಾಗ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರು, ಒಂದು ಸ್ಮಾಲ್ ಕಪ್ಪಷ್ಟು ಮೈದಾ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಮಾಡೋದು ಗೋಬಿನೂ ಕೂಡ, ಆದರೆ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಮಾಡೋಕ್ಕೆ, ಅಂದರೆ ಗೋಬಿನೆಲ್ಲ ಬೇಯಿಸ್ಬೇಕಲ್ಲ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇವಾಗ ನೋಡಿ ನಾನು ಸಾಲ್ಟ್ ಹಾಕೋದು ಮರ್ತ್ಬಿಟ್ಟಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಥಿಕ್ನೆಸ್ ಬರೋ ಥರ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇವಾಗ ನಾನು ಹೂಕೋಸನ್ನ ತೊಳೆದು ಕ್ಲೀನ್ ಮಾಡ್ಕೊಂಡು ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಬಿಟ್ಟು ಅದನ್ನು ನಾನು ಸೋಸಿಟ್ಕೊಂಡಿದ್ದೆ. ಏನು ಮಸಾಲೆ ಕಲಸಿಟ್ಕೊಂಡಿದ್ನಲ್ಲ ಕಾರ್ನ್ಫ್ಲೋರು ಮೈದಾನ, ಅದ್ರ ಜೊತೆ ಇವಾಗ ಹೂಕೋಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಫ್ರಿಜ್ಗೆ ಇಟ್ಟಿದ್ದೆ ಒಂದು 1/2 ಅವರ್. ಇದ್ರ ಜೊತೆ ನಾನು ಚಪಾತಿಗೆ ಪನ್ನೀರು ಮತ್ತು ಮಶ್ರೂಮ್ ಇತ್ತು, ಅದನ್ನು ಕೂಡ ಕರಿ ಮಾಡ್ತಾಯಿದ್ದೆ, ಚಪಾತಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೆ. ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ. ಇದು ಅಷ್ಟೇ ತುಂಬ ಈಸಿ, ಈವ್ನಿಂಗು ಚಪಾತಿಗೆ ಅಥವಾ ಮಧ್ಯಾಹ್ನ ಟೈಮು ಮಾಡ್ಕೊಬೋದು, ನೀವು ಮಾರ್ನಿಂಗು ಮಾಡ್ಕೊಬೋದು. ನಾನು ಪನ್ನೀರು ಮತ್ತು ಮಶ್ರೂಮ್ ಇತ್ತು, ಅದಕ್ಕೆ ಕರಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು 1-2 ಸ್ಪೂನ್ ಆಯಲ್ ಹಾಕ್ಕೊಂಡು ನಾನು ಇವಾಗ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿಲ್ಲ, ನಾನು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಗೋಬಿಗೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ಥರ. ಇವಾಗ ಆನಿಯನ್ನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಆನಿಯನ್ನ ಬಿಡಿಯಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೋಬೇಕು, ತುಂಬ ಸ್ಮಾಲ್ ಪೀಸ್ ಏನು ಮಾಡಬಾರ್ದು. ಕ್ಯಾಪ್ಸಿಕಮ್ ಅಷ್ಟೇ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಶ್ರೂಮ್ ಇತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಇದು ಆ್ಯಕ್ಚುಲಿ ಮಾಡಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ, ನಮಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಬೇಗ ಈಸಿಯಾಗಿ ಮಾಡ್ಕೋಬೋದು. ನಾನು ಎಷ್ಟೊಂದು ಹೋಟೆಲ್ಗೆ ಹೋದಾಗ ಜಾಸ್ತಿ ವೆಜ್ ಕಡಾಯಿ ಮತ್ತು ರೋಟಿ ತೊಗೊಂಡು ತಿಂತೀನಿ, ಅಥವಾ ಗೋಬಿ ಏನಾದರೂ ತಿಂತಾನೇ ಇರ್ತೀವಿ. ಬಟ್ ಅದು ಟೇಸ್ಟಿಗಿಂತ ನನಗೆ ಬೆಸ್ಟ್ ಅನ್ನಿಸ್ತು ಇದು. ನಾವು ದುಡ್ಡು ಕೊಟ್ಟು ಅಷ್ಟೊಂದು ಟ್ರೈ ಮಾಡ್ತೀವಿ, ಬಟ್ ಕೆಲವೊಂದು ಹೋಟೆಲಲ್ಲಿ ಚೆನ್ನಾಗಿ ಮಾಡ್ತಾರೆ, ಕೆಲವೊಂದು ಹೋಟೆಲಲ್ಲಿ ಏನು ಉಪ್ಪು ಖಾರ ಟೇಸ್ಟ್ ಏನೂ ಇರೋದಿಲ್ಲ. ನಾನು ಮನೇಲಿ ಟ್ರೈ ಮಾಡಿದಾಗ ನಾವೇ ಯಾಕೆ ಮನೇಲಿ ಮಾಡ್ಕೊಬಾರ್ದು ಅನಿಸುತ್ತೆ. ಬಟ್ ಅನಿವಾರ್ಯ ಇದ್ದಾಗ ಹೋಟೆಲ್ಗೆ ಹೋಗೋದು ಸಹಜ, ಬಟ್ ಈ ಥರ ಮನೇಲೂ ಮಾಡ್ಕೊಂಡು ತಿನ್ಬೋದು ನಾವು. ತುಂಬ ನ್ಯಾಚುರಲ್ ಆಗಿರುತ್ತೆ, ಏನು ಟೇಸ್ಟಿಂಗ್ ಪೌಡ್ರ್ ಆಗ್ಬೋದು ಏನೂ ಆ್ಯಡ್ ಮಾಡಿರೋದಿಲ್ಲ. ಇವಾಗ ನಾನು ಇದಕ್ಕೆ ಒಂದು 10 ನಿಮಿಷ ಕುಕ್ ಮಾಡೋಕ್ಕೆ ನಿಟ್ ಕ್ಲೋಸ್ ಮಾಡಿದ್ದೆ. ಅದಾದಮೇಲೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪೌಡ್ರು, ಅಚ್ಕಾರದ ಪುಡಿ, ಧನಿಯಾ ಪೌಡ್ರು, ನಮ್ಮ ಹತ್ರ ಏನು ಸ್ಪೈಸಸ್ ಇದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು, ಮಶ್ರೂಮು ಕುಕ್ ಆಗಬೇಕಲ್ಲ ಅದಕ್ಕೆ. ಇವಾಗ ಒಂದು ಮಿಕ್ಸ್ ಮಾಡ್ಕೊಂಡು ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಇವಾಗ ನಿಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡಿ, ಸ್ವಲ್ಪ ಉಪ್ಪು ಹಿಡಿಬೇಕು ಅದು. ಇವಾಗ ನಾನು ಇದಕ್ಕೆ ಮೊಸರು ಆಗಲಿ ಏನೂ ಆ್ಯಡ್ ಮಾಡಿಲ್ಲ, ಮೊಸರು ಆ್ಯಡ್ ಮಾಡಬೇಕಿತ್ತು ಬಟ್ ಇರಲಿಲ್ಲ, ಅದಕ್ಕೆ ಥಿಕ್ನೆಸ್ ಬೇಕಲ್ಲ ಗ್ರೇವಿ. ನಾನೇನು ಮಾಡಿದ್ದೀನಿ, 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಬಟ್ಲಲ್ಲಿ. ಇದನ್ನೇ ನಾನು ಥಿಕ್ನೆಸ್ಗೆ ಯೂಸ್ ಮಾಡ್ತೀನಿ. ಇವಾಗ ನೋಡ್ತಿರ್ಬೋದು ಹೇಗೆ ಬೇಯ್ತಾ ಇದೆ ಅಂದ್ಬಿಟ್ಟು. ಇದಕ್ಕೆ ನಾನಿವಾಗ ಬಟಾಣಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೋಝನ್ ಬಟಾಣಿ ಇತ್ತು, ಅದನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನೇನು ನಾನು ಒಗ್ಗರಣೆಗೆಲ್ಲ ಹಾಕಿರಲಿಲ್ಲ, ಹಸಿ ಬಟಾಣಿ ಅಲ್ವಾ ಹಾಗೆ ಬೇಯುತ್ತೆ ಅಂದ್ಬಿಟ್ಟು.
ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇವಾಗ ಒಂದು ಮಿಕ್ಸ್ ಮಾಡ್ಕೊಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಏನಂದರೆ ಹೋಟೆಲಲ್ಲೆಲ್ಲ ಏನು ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾರ್ಮಲಾಗಿ ನಾನು ಮನೇಲಿ ಮಾಡಿದಾಗ ಹೋಟೆಲಲ್ಲಿ ತಿಂದಿದ್ದೀನಲ್ಲ ಅದಕ್ಕಿಂತ ಚೆನ್ನಾಗೇ ಇತ್ತು ಟೇಸ್ಟು. ಇವಾಗ ನಾನು ಗ್ರೇವಿ ತಿಕ್ನೆಸ್ಗೋಸ್ಕರ ಕರ್ಡ್ ಆ್ಯಡ್ ಮಾಡಬೇಕಿತ್ತು. ಅದ್ರ ಬದಲು ನಾನು ಈ ಥರ ಕಡಲೆ ಹಿಟ್ಟನ್ನ 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರಿದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ ನೀವು, ಗ್ರೇವಿ ತಿಕ್ನೆಸ್ಗೆ ಅಷ್ಟೇ. ಯಾಕೆಂದರೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿರ್ತೀವಲ್ಲ, ಅದು ಖಾರ ಹೊಡೆಯುತ್ತೆ ಇಲ್ಲ ಅಂದರೆ. ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಈ ಥರ 1 ಸ್ಪೂನು ನೀರಲ್ಲಿ ಕಲಿಸ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಗ್ರೇವಿ ತಿಕ್ನೆಸ್ ಬಂದಿದೆ ಅಂದ್ಬಿಟ್ಟು. ಖಾರ ಇದ್ದರೆ ಕೂಡ ನಿಮಗೆ ನಾರ್ಮಲ್ ಬರುತ್ತೆ. ಇವಾಗ ಮತ್ತೆ ನಾನು 1/4 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮತ್ತೆ ಬೇಯಲಿಕ್ಕೆ ನಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಒಂದು 10 ನಿಮಿಷ 1/4 ಗಂಟೆ ಬೆಂದರೆ ಆಯಿತು. ಕರಿ ರೆಡಿ ಆಯಿತು. ಇವಾಗ ನಾನು ಗೋಬಿ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿನ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಮಕ್ಕಳಿಗೆ ಗೋಬಿ ಕೇಳ್ತಾಯಿದ್ರು, ಅಮ್ಮ ಗೋಬಿ ಗೋಬಿ ಅಂತ. ಗೋಬಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ, ಅವರು ಇನ್ನು ಮಾಡಿಕೊಡೋವರೆಗೂ ಬಿಡೋದಿಲ್ಲವಲ್ಲ. ಇದು ಕೂಡ ರೆಡಿ ಆಯ್ತು. ಇವಾಗ ಕುಕ್ಕಾಗಾದಮೇಲೆ ಇವಾಗ ನಾನು ಇದಕ್ಕೆ ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. 150 ಗ್ರಾಮಷ್ಟು ಪನ್ನೀರನ್ನ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನೇನು ನಾನು ಫ್ರೈ ಮಾಡ್ಕೊಂಡಿಲ್ಲ ಮುಂಚೆನೇ. ಪನ್ನೀರನ್ನ ಹಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾವು ಇದನ್ನು ಪನ್ನೀರ್ ಆ್ಯಡ್ ಮಾಡಾದಮೇಲೆ ಕುಕ್ ಮಾಡೋ ಅವಶ್ಯಕತೆ ಇರಲ್ಲ. ನಾವು ನಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಅದು ಹಬೆಗೇ ಕುಕ್ ಆಗುತ್ತೆ. ನೀಟಾಗಿ ಮಸಾಲೆ ಕೂಡ ಸೆಟ್ ಆಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಏನಾದರೂ ಕಸ್ತೂರಿ ಮೇಥಿ ಇದ್ದರೆ ಅಥವಾ ಫ್ರೆಶ್ ಕ್ರೀಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಫೈನಲಾಗಿ ಇದು ಕೂಡ ರೆಡಿ ಆಯಿತು. ನಾನು ಸ್ವಲ್ಪ ಇದಕ್ಕೆ ಕಸ್ತೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ರೆಶ್ ಕ್ರೀಮು, ತುಪ್ಪ, ಬೆಣ್ಣೆ ಏನಿದ್ರೂ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ನಾನಿವಾಗ ಒಂದು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಣ್ಣೆ ಇರಲಿಲ್ಲ, ಅದಕ್ಕೆ ತುಪ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಕ್ಕಳು ತಿಂತಾರಲ್ವ, ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು. ನೀವು ಇದಕ್ಕೆ ವೆಜಿಟೇಬಲ್ಸ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಪನ್ನೀರು, ಆನಿಯನ್ನು, ಕ್ಯಾಪ್ಸಿಕಮ್ಮು, ಮಶ್ರೂಮು ಏನಿತ್ತು ಮನೇಲಿ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ನೂಲ್ಕುಲು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತುಪ್ಪ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ನಿಟ್ಟು ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡೆ. ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತೂ ಸೂಪರಾಗಿತ್ತು. ಇವಾಗ ನಾನು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಅದು ಕಾಯೋ ಅಷ್ಟರಲ್ಲಿ ಇದೊಂದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಗೋಬಿನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಮಸಾಲೆನೆಲ್ಲ ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕು. ಎಣ್ಣೆ ಕಾಯ್ದಿದೆಯಾ ಅಂತ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಗೋಬಿ ಫ್ರೈ ಮಾಡೋದಕ್ಕಿಂತ ಬರೀ ಇದನ್ನು ಹಾಗೆ ಎಣ್ಣೆಯಲ್ಲಿ ಕರ್ದಿದ ತಕ್ಷಣ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಒಂದು ಅರ್ಧ ಹಾಗೆ ಖಾಲಿ ಮಾಡಿದ್ದೀವಿ. ಸುಮ್ಮನೆ ಗೋಬಿ ಮಾಡ್ತೀನಿ ಅಂತ ಅಂದ್ಕೊಂಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಫ್ರೈ ಮಾಡಿದ್ದು. ನೋಡ್ತಿರ್ಬೋದು ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ನಾನೆಲ್ಲನೂ ಒಂದೊಂದೇ ಬಿಡಿ ಬಿಡಿಯಾಗಿ ಫ್ರೈ ಮಾಡ್ಕೊಳ್ಳಿಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ಅಂಟ್ಕೋಬಾರ್ದು. ನೀವು ಬೇಯಿಸ್ಕೋಬೇಕಾದ್ರೇ ಸಪ್ರೇಟ್ ಹಾಕ್ಕೊಂಬಿಟ್ರೆ ಈ ಥರ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಮುಂಚೆನೇ ಈ ಥರ ಸಿಂಗಲ್ ಪೀಸ್ನೇ ಹಾಕ್ಕೊತಾ ಇದ್ದೀನಿ. ಕೆಲವೊಂದು ಸಲ ಅಂಟ್ಕೊಳ್ಳುತ್ತೆ. ನೀವು ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಬಿಡಿ ಕೂಡ ಮಾಡ್ಕೊಬೋದು. ತುಂಬ ಜನ ಗೋಬಿ ರೆಸಿಪಿ ಎಲ್ಲ ಮಾಡ್ತಿರ್ತೀರ, ಬಟ್ ಈ ಥರ ಒಂದು ಸಲ ಟ್ರೈ ಮಾಡಿ. ಹೂಕೋಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮನೆಯವರು ಅಷ್ಟೇ ಗೋಬಿ ಎಲ್ಲ ಜಾಸ್ತಿ ತಿನ್ನಲ್ಲ, ಪನ್ನೀರ್ ಗೋಬಿ ಬಿಟ್ಟು. ಅವರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದೀಯ ಅಂತ ಹೇಳ್ತಾಯಿದ್ರು. ನನ್ನ ಮಕ್ಕಳು ಗೋಬಿ ಅಮ್ಮ ಅಂತ ಸಂಜೆ ಹೇಳಿಬಿಟ್ಟಿದ್ನಲ್ಲ, ಸಂಜೆ ಮಾಡಿಕೊಡೋವರೆಗೂ ಅವ್ರು ಕೇಳ್ತಾನೆ ಇದ್ದರು. ಅದಾದಮೇಲೆ ಇನ್ನೂ ಫ್ರೈ ಮಾಡಿಲ್ಲ ಮಕ್ಕಳ, ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ನೈಸ್ ಮಾಡ್ತಾಯಿದ್ದೆ. ನೋಡಿ, ಗೋಡೆಯಲ್ಲಿ ಈ ಥರ ಬಂದುಬಿಟ್ಟಿದೆ. ಅದನ್ನೆಲ್ಲ ಒಂದು ಕಡೆ ಗುಡಿಸ್ಕೊಳ್ಳೋದು, ಕೈಯಲ್ಲಿ ಎತ್ಕೊಳ್ಳೋದು, ಮತ್ತು ಒಂದು ಕವರ್ ಕೊಡುವಮ್ಮ ಅಂದ್ಬಿಟ್ಟು ಕವರ್ಗೆ ಎತ್ತಿಡ್ತಿದ್ದಾನೆ ನನ್ನ ಮಗ. ಫೈನಲಿ ಕರಿ ಕೂಡ ಎಲ್ಲ ಚೆನ್ನಾಗಾಗಿತ್ತಲ್ಲ, ಅದಕ್ಕೆ ಒಂದು ಫೈನಲಾಗಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಟೆ. ತುಂಬ ಚೆನ್ನಾಗಾಗಿತ್ತು. ಅಷ್ಟರಲ್ಲಿ ಡೀಪ್ ಫ್ರೈ ಕೂಡ ಆಗಿತ್ತು ಹೂಕೋಸು. ಎಲ್ಲನೂ ನಾನು ಈ ಥರ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಮಕ್ಳಿಗೂ ಕೂಡ ಮನೇಲೇ ಮಾಡಿಕೊಟ್ರೆ ಹೆಲ್ದಿ ಅನಿಸುತ್ತೆ.
ಔಟ್ಸೈಡ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಜಾಸ್ತಿ ಔಟ್ಸೈಡ್ ಹೋದಾಗ ನಾವು ಪನ್ನೀರ್ ಬಿಟ್ಟು ಇನ್ನೇನು ತಿನ್ನಿಸಲ್ಲ ಮಕ್ಕಳಿಗೆ. ಗೋಬಿ ಕೇಳ್ತಾರಲ್ವ, ಅವಾಗ ಯಾವಾಗಾದರೂ ಪನ್ನೀರ್ ಮಂಚೂರಿ ತೊಗೊತೀನಿ ಅಷ್ಟೇ. ಎಣ್ಣೆಲೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ನಾನು ಒಂದು ಬಾಣಲಿ ತೊಗೊಂಡು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆ 1-2-3 ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಆನಿಯನ್ನ ಆ್ಯಡ್ ಮಾಡ್ಕೊಂಡು, ಕ್ಯಾಪ್ಸಿಕಮ್ಮು ಆನಿಯನ್ನು ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ನನ್ನ ಮಕ್ಕಳು ನೋಡಿ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಅದನ್ನು ಸೂಪರು ಅಂತ ಹೇಳ್ತಾ ಇದ್ದಾರೆ ನನಗೆ. ಕಲ್ಲರ್ ಆಗಿದೆ, ಗ್ರೀನ್ ಕಲರು, ಇದನ್ನು ಯಾಕೆ ತಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲ ಬಿಡು ಅರುಣ್ ಐಸ್ ಕ್ರೀಮು ಅದಕ್ಕೆ ತಂದೆ, ತುಂಬ ದಿವಸ ಆಗಿತ್ತಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವ್ರು ನಾನೇ ಮಾಡಿಕೊಡ್ತೀನಿ ಕೊಡು ಅಂತ ಗೀಸ್ಕೊಂಡಿದ್ದಾರೆ. ನಾನು ವೀಡಿಯೋ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಬಂದಿದ್ದ ತಕ್ಷಣ ಪಾಪ ಗೋಬಿ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಕಿಚನಿಗೆ ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ನು ಇದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಸಾಸ್ಗಳನ್ನೆಲ್ಲ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಟೊಮೊಟೊ ಕೆಚಪ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರ್ನ ಒಂದು ಅರ್ಧ ಸ್ಪೂನಷ್ಟು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಥರ ಹಾಕ್ಕೊಬೇಕು. ಅದಾದಮೇಲೆ ನೀವು ಒಂದು ಅರ್ಧ ಗ್ಲಾಸು 1 ಗ್ಲಾಸಷ್ಟು ಸ್ಮಾಲ್ ಗ್ಲಾಸಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಂಡು ಚೂರು ಸಾಲ್ಟ್ ಹಾಕ್ಕೊಳ್ಳಿ. ಯಾಕೆಂದರೆ ಎಲ್ಲ ಸಾಸಲ್ಲೂ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಉಪ್ಪಾಗ್ಬಿಡುತ್ತೆ. ಆಮೇಲೆ ಹಾಕಿದ್ರೆ ಹಾಕ್ಕೊಳ್ಳಿ ಸಾಲ್ಟು, ಇಲ್ಲಾಂದರೆ ಬೇಡ. ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತಿಕ್ನೆಸ್ ಬರುತ್ತೆ. ಅದು ನಾವು ಕಾರ್ನ್ಫ್ಲೋರು ಮಿಕ್ಸ್ ಆ್ಯಡ್ ಮಾಡಿರ್ತೀವಲ್ಲ, ಸ್ವಲ್ಪ ನಿಮ್ಗೆ ಯಾವ ಥರ ಬೇಕು ಗ್ರೇವಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೇಕು. ಇವಾಗ ನಾನು ಎಲ್ಲ ಸೆಟ್ ಆಗಿದೆ, ಅದಕ್ಕೆ ಗೋಬಿನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಕರಿ ಮತ್ತು ಗೋಬಿ ಎರಡು ಸೂಪರಾಗಿ ಬಂದಿತ್ತು. ಇದೇ ಥರ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಫೈನಲಾಗಿ ಗೋಬಿ ಕೂಡ ರೆಡಿ ಆಯಿತು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಲಾಸ್ಟಲ್ಲಿ. ನೋಡ್ತಿರ್ಬೋದು 4 ಜನಕ್ಕೆ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಸೂಪರಾಗಿತ್ತು. ನನ್ನ ಮಕ್ಕಳು ಕೂಡ ಸೂಪರಮ್ಮ ಸೂಪರ್ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆ, ಹೋಟೆಲ್ ಥರನೇ ಐತೆ ಅಂತ ಹೇಳ್ತಾಯಿದ್ರು. ಇದೇ ಥರ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.